ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಐ ಲವ್ ಯು ಕಾವೇರಿ. ಐ ಲವ್ ಯು ಸೋ ಮಚ್. ನೋ ಪ್ರೀತು, ಇದಾಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಿಬ್ರು ಮಧ್ಯೆ ಅಷ್ಟೆಲ್ಲ ನಡೆದಿದ್ರು ಕಾವೇರಿ ಏನು ಹಾಗೆ ಇಲ್ವೇನೋ ಅನ್ನೋ ಥರ ಇದ್ದಾಳೆ. ಅವಳು ಅಷ್ಟೊಂದು ಪ್ರಾಕ್ಟಿಕಲ್ಲ, ಅಥವಾ ಆ ಎಮೋಷನ್ಸಿಗೆ ತಗಲಾಕೊಂಡು ಒದ್ದಾಡ್ತಿರೋ ನಾನ್ ಫೂಲಾ? ನನ್ ನೋಡಿದ್ರೆ ಸರ್ಕ್ಯಾಸ್ಟಿಕ್ ಆಗಿ ನೋಡಿ ನಗ್ತಾಳೆ ಅಥವಾ ಸಿಟ್ಟಲ್ಲಿ ಗುರಾಯಿಸ್ತಾಳೆ ಅಂತ ಅನ್ಕೊಂಡಿದ್ದೆ. ಬಟ್ ಅವಳದನ್ನೇನು ಮಾಡ್ದೆ, ನಮ್ಮಿಬ್ರು ಮಧ್ಯೆ ಏನು ನಡೆದೇ ಇಲ್ವೇನೋ. ನಾನೊಬ್ಬ ಸ್ಟ್ರೇಂಜರು, ನಾನು ನೋಡಿದ್ರೆ ಐಸ್ ಕ್ಯಾಂಡಿ ಥರ ಅಷ್ಟು ಕೂಲಾಗಿದ್ದಾಳಲ್ಲ. ಕಾವೇರಿ, ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್. ನೀನು ನಿನ್ನ ಕರಿಯರ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದೆಯಾ. ಅದು ಬಿಟ್ಟರೆ ನಿನಗೆ ಯಾವುದು ಮುಖ್ಯ ಅಲ್ಲ. ನನ್ನ ಫ್ರೆಂಡ್ಶಿಪ್, ಲವ್ ಅಥವಾ ಆಸ್ತಿ ಅಂತಸ್ತು ಇದೆಲ್ಲ ಯಾವುದೂ ಬೇಡ ನಿಂಗೆ. ಆದರೆ ನಾನು ಹಾಗಲ್ಲ. ಫಾರಿನಲ್ಲಿ ಎಜುಕೇಷನ್ ಮುಗಿಸ್ಕೊಂಡು ಬಂದರು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅನ್ನೋ ಥರ ಎಲ್ಲ ಎಡವಟ್ ಮಾಡ್ಕೊಂಡ್ಬಿಟ್ಟೆ. ಛೇ, ಏಯ್ ಪ್ರೀತಮ್, ಯಾರೋ ನೀನು? ದ ಗ್ರೇಟ್ ಪರಶುರಾಮ್ ಅವರ ಲವ್ವಿಂಗ್ ಸನ್. ಫಾರಿನಿಂದ ಎಜುಕೇಷನ್ ಮುಗಿಸ್ಕೊಂಡು ಬಂದು ಇಲ್ಲಿ ಏನಕ್ಕೆ ಬಂದಿರೋದು ನೀನು? ನಿಂದೆ ಆದ ಸ್ವಂತ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಸ್ವಂತ ಬಿಸ್ನೆಸ್ ಶುರು ಮಾಡೋದಕ್ಕೆ. ಆದರೆ ಕಾವೇರಿ ಅನ್ನೋ ಆರ್ಡಿನರಿ ಹುಡುಗಿಯಿಂದ ಬಿದ್ದು ದೇವದಾಸ್ ಆದ್ಯಲ್ಲೋ. ಮೊದಲು ಈ ಪ್ರೀತಿ ಪ್ರೇಮದಿಂದ ಎಲ್ಲ ಹೊರಗೆ ಬಂದು ನಿನ್ನ ಫ್ಯೂಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಕಾವೇರಿ ಒಂದಲ್ಲ ಒಂದಿನ ಅವಳೇ ನಿನ್ನ ಹತ್ರ ಬರ್ತಾಳೆ. ಇಲ್ಲೂ ಅವಳೇ ಇದ್ದಾಳಲ್ಲ. ಮೊದಲು ಚೇಂಜ್ ಮಾಡಬೇಕು. ಏನಮ್ಮ ಇವತ್ತು ಇಷ್ಟೊಂದು ವೆರೈಟಿ ತಿಂಡಿ ಮಾಡ್ತಿದ್ಯಾ? ಏನಿಲ್ಲ ಕಣೆ, ಯಾಕೆ? ಅಮ್ಮ ನಿಜ ಹೇಳು, ಏನೋ ಇದೆ. ಯಾವತ್ತೂ ಇಲ್ದಿರೋ ಅಂಥ ವಿಶೇಷವಾದ ಕಳೆ ನಿನ್ ಮುಖದಲ್ಲಿ ಇವತ್ತು ಎದ್ದು ಕಾಣ್ತಿದೆ. ತುಂಬಾ ಖುಷಿಲಿದ್ಯಾ? ಇಷ್ಟೊಂದು ವೆರೈಟಿ ತಿಂಡಿ ಮಾಡ್ತಿದ್ಯಾ? ನಿಜ ಹೇಳು, ಯಾರಾದ್ರೂ ಬರ್ತಿದಾರಾ? ಯಾರೂ ಬರ್ತಾ ಇಲ್ಲ. ನನ್ನ ಖುಷಿಗೆ ಒಂದು ಕಾರಣ ಇದೆ. ನಮ್ ಕಾವೇರಿ ಗುರುಗಳ ಮನೆಗೆ ಬರೋಕ್ ಒಪ್ಕೊಂಡಿದ್ದಾಳಲ್ಲ, ಆ ಖುಷಿಗಷ್ಟೇ. ಓ, ಅದಕ್ಕ ನಿನ್ ಮುಖ ಇಷ್ಟಾಗಲ ಅರಳಿರೋದು? ಹ್ಞೂ, ಮತ್ತೆ ಕಾವೇರಿ ಅಲ್ಲಿಗೆ ಬರೋಕ್ ಒಪ್ಕೊಂಡಿದ್ದಾಳೆ. ಬೇಗ ಗುರುಗಳಿಗೆ ಫೋನ್ ಮಾಡಿ ನಾವ್ ಯಾವಾಗ ಬರ್ಬೇಕು ಅಂತ ತಿಳ್ಕೊ. ಅವಳು ಮನ್ಸು ಬದಲಾಯಿಸೋದ್ರೊಳಗಡೆ ಅಲ್ಲಿಗೆ ಹೋಗಿ ಬರ್ಬೇಕು. ಸರಿ ಅಮ್ಮ, ಇವತ್ತೇ ಅವ್ರಿಗೆ ಕಾಲ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿಬಿಡ್ತೀನಿ. ಇನ್ನೂ ಲೇಟ್ ಮಾಡೋದು ಬೇಡ, ಬೇಗ ಮುಗಿಸ್ಬಿಡೋಣ.
ಪೂರ್ಣಿ ಇರು, ನಾನೇ ಗುರುಗಳ ಹತ್ರ ಮಾತಾಡ್ತೀನಿ. ಹಲೋ, ಗುರುಗಳಿದಾರಾ? ಅವರಿಲ್ಲ ಮೇಡಮ್, ಅವರು ಮುಖ್ಯವಾದ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ದಾರೆ. ಅಯ್ಯೋ ಹೌದಾ? ಯಾವಾಗ ಬರ್ತಾರೆ? ಗೊತ್ತಿಲ್ಲ ಮೇಡಮ್, ಗುರೂಜಿ ನಮಗೇನು ಹೇಳಿಲ್ಲ. ಸ್ವಲ್ಪ ದಿನ ಆಗ್ಬೋದು. ಸರಿನಪ್ಪ. ಆಯ್ತು ಮೇಡಮ್. ಏನಂತಮ್ಮ? ಎಲ್ಲ ಸರಿ ಹೋಗಿದೆ ಅನ್ನೋಷ್ಟರಲ್ಲಿ ಏನಾದ್ರೂ ಒಂದು ಎಡವಟ್ಟಾಗುತ್ತೆ ಕಣೆ. ಯಾಕಮ್ಮ, ಏನಾಯ್ತು? ಗುರುಗಳು ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದಾರಂತೆ. ಯಾವಾಗ ಬರ್ತಾರೆ ಅಂತಾನೆ ಗೊತ್ತಿಲ್ಲ ಅಂತೆ. ಹೌದಾ? ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರಹ. ಅಂತೂ ಕಾವೇರಿನ ಒಪ್ಸಿದ್ವಿ, ಇವಾಗ ನೋಡಿದ್ರೆ ಗುರುಗಳೇ ಕೈಗೆ ಸಿಗ್ತಾ ಇಲ್ಲ. ದೇವ್ರೆ, ನನ್ನ ಕಾವೇರಿ ಮನಸ್ಸು ಬದಲಾಗ್ದಿರೋ ಹಾಗೆ ನೋಡ್ಕೊಳಪ್ಪ, ನನಗಷ್ಟೇ ಸಾಕು. ಅಮ್ಮ, ನಾವಿದನ್ನ ಅವಳಿಗೆ ಹೇಳೋದೇ ಬೇಡ. ಅಕಸ್ಮಾತ್ ಏನಾದ್ರೂ ಕಾವೇರಿನೇ ಕೇಳಿದ್ರೆ ಗುರೂಜಿ 1-2 ದಿನ ಬಿಟ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅಂತ ಹೇಳ್ಬಿಡೋಣ. ಅಲ್ವೇ, 2 ದಿನ ಬಿಟ್ಟು ಗುರುಗಳು ಬರ್ದೇ ಇದ್ರೆ ಅವಾಗೇನ್ ಮಾಡೋದು? ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತ್ಯಾ? ಇನ್ನೂ 1-2 ದಿನ ಮುಂದಕ್ಕೆ ಹಾಕು. ಹೇಗೂ ಈ ವಾರ ಕಾವೇರಿ ಬ್ಯುಸಿ ಇದ್ದೀನಿ ಅಂತ ಹೇಳಿದಾಳೆ, ಅವಳು ಏನ್ ಕೇಳಲ್ಲ ಬಿಡು. ಮೊದಲನೇ ಸಲ ಕಣೆ ಪೂರ್ಣಿ, ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಪರವಾಗಿಲ್ಲ, ನಿನ್ ತಲೆನೂ ಕೆಲಸ ಮಾಡುತ್ತೆ. ಅದು ಮುಂಚೆಯಿಂದಾನು ಕೆಲಸ ಮಾಡ್ತಿತ್ತು. 3 ಹೊತ್ತು ನಿನ್ ಜೊತೆನೆ ಇದ್ದು ನನ್ ತಲೆನೂ ನಿನ್ ತಲೆ ತರಾನೇ ಆಗ್ಬಿಟ್ಟಿತ್ತು ಅಷ್ಟೇ. ಈ ತರ್ಲೆ, ಹೋಗ್ಲಿ ಪಾಪ ಅಂತ ಹೊಗಳಿದ್ರೆ ನನ್ ಕಾಲ ಎಳಿತೀಯಾ? ಪ್ರೀತು ಎಲ್ಲಿ ಹೋದ? ಪ್ರೀತು, ಅಕ್ಕ, ನಾನು ವಾಶ್ರೂಮಲ್ಲಿ ಇದ್ದೀನಿ. ಹಾ ಪ್ರೀತು, ನಂದು ಲ್ಯಾಪ್ಟಾಪ್ ಬ್ಯಾಟ್ರಿ ಲೋ ಆಗಿದೆ. ಅರ್ಜೆಂಟಾಗಿ ಒಂದು ಮೇಲ್ ಮಾಡಬೇಕು. ನಿನ್ ಲ್ಯಾಪ್ಟಾಪ್ ಯೂಸ್ ಮಾಡ್ಲಾ? ಅಯ್ಯೋ, ಇದನ್ನೆಲ್ಲ ಕೇಳ್ಬೇಕಾ? ಆರಾಮಾಗಿ ಯೂಸ್ ಮಾಡಕ್ಕ. ನಿನ್ ಪರ್ಮಿಷನ್ ತಗೊಳ್ಳೋಣ ಅಂತ ಕೇಳ್ದೆ ಅಷ್ಟೇ. ಪ್ರೀತು, ಅಕ್ಕ, ಏನೋ ಇದೆಲ್ಲ? ಯಾವ್ದಕ್ಕ? ಏನ್ ಫೋಟೋಸ್ ಇದು? ಅಕ್ಕ, ಅದೆಲ್ಲ ಏನಿಲ್ಲ ಅಕ್ಕ, ಸುಮ್ಮನೆ ಫೋಟೋಸ್ ಇಟ್ಕೊಂಡಿದ್ದೆ ಅಷ್ಟೇ. ಸುಮ್ನೆನಾ? ನಿಜ ಹೇಳು ಪ್ರೀತು. ಅಕ್ಕ, ಹಾಗೆಲ್ಲ ಏನಿಲ್ಲ. ಸುಮ್ಮನೆ ಈ ಏಜಲ್ಲಿ ಕ್ರೇಜ್ ಇರುತ್ತಲ್ಲ, ಅದಕ್ಕೆ ಇಟ್ಕೊಂಡಿದ್ದೆ. ನಾನು